ಹಲೋ ಎಲ್ಲರಿಗೂ ನಮಸ್ಕಾರ. ಎಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಎಲ್ಲ ಆರಾಮಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ಸೊ ಯಾರೆಲ್ಲ ಹೊಸೊಬ್ರು ಇದ್ದೀರಾ, ನಾನು ಕನ್ನಡದಲ್ಲಿ ಟ್ಯಾರೋ ಕಾರ್ಡ್ ಟ್ರೈನಿಂಗ್ಸ್ ಮಾಡ್ತೀನಿ. ಮೋಸ್ಟ್ ಆಫ್ ದ ಟಾಪಿಕ್ಸ್ ನೀವು ಕಾಮೆಂಟ್ ಸೆಕ್ಷನ್ ಅಲ್ಲಿ ಸಜೆಸ್ಟ್ ಮಾಡಿರೋ ಟಾಪಿಕ್ಸ್ ಆಗಿರುತ್ತೆ. ಸೊ ಇವಾಗಲೇ ಹೋಗಿ ಕಾಮೆಂಟ್ ಸೆಕ್ಷನ್ ಅಲ್ಲಿ ಹೇಳಿ ನೆಕ್ಸ್ಟ್ ಯಾವ ಟಾಪಿಕ್ ಮೇಲೆ ನಿಮಗೆ ರೀಡಿಂಗ್ ಬೇಕು ಅಂತ. ಡೆಫಿನೆಟ್ಲಿ ಈಚ್ ಅಂಡ್ ಎವ್ರಿ ಕಮೆಂಟ್ಸ್ ನಾನು ನೋಡ್ತೀನಿ. ಮೋಸ್ಟ್ ಆಫ್ ದ ಕಮೆಂಟ್ಸಿಗೆ ನಾನು ರೆಸ್ಪಾಂಡ್ ಕೂಡ ಮಾಡ್ತೀನಿ. ಓಕೆ, ಸೊ ಎನರ್ಜೀಸ್ ಚೆಕ್ ಮಾಡೋಣ ಈ ಒಂದು ವಿಡಿಯೋದಲ್ಲಿ. ಎನರ್ಜೀಸ್ ನಿಮ್ದು ಮತ್ತೆ ನಿಮ್ಮ ಪರ್ಸನ್ದು ಎನರ್ಜೀಸ್ ಹೆಂಗಿದೆ ಚೆಕ್ ಮಾಡೋಣ. ಹೋಗೋದಕ್ಕೂ ಮುಂಚೆ ಅಟ್ ಎನಿ ಮೂಮೆಂಟ್ ಯಾವುದಾದ್ರೂ ಮೆಸೇಜ್ ಇಷ್ಟ ಆಗಿ ಒಬ್ಬಸ್ ನಾನು ಈ ಒಂದು ವಿಡಿಯೋದಲ್ಲಿ ನಾನು ಆಪ್ಷನ್ಸ್ ಕೊಡ್ತೀನಿ. ಓಕೆ, ಡೋಂಟ್ ವರಿ, ನಾನು ಆಪ್ಷನ್ಸ್ ಕೊಡ್ತೀನಿ ರೈಟ್ ಅವೇ. ಡೋಂಟ್ ವರಿ. ಹೋಗೋದಕ್ಕೂ ಮುಂಚೆ ಅಟ್ ಎನಿ ಮೂಮೆಂಟ್ ಯಾವುದಾದ್ರೂ ಮೆಸೇಜ್ ಇಷ್ಟ ಆಗಿ ನಿಮ್ಮ ಒಂದು ಲೈಫಲ್ಲಿ ಆ ಮೆಸೇಜನ್ನು ಕ್ಲೇಮ್ ಮಾಡ್ಕೊಬೇಕು ಅಥವಾ ಅಟ್ರಾಕ್ಟ್ ಮಾಡ್ಕೋಬೇಕು ಅನ್ಸಿದ್ರೆ ಕಾಮೆಂಟ್ ಸೆಕ್ಷನಲ್ಲಿ 1199 ಅಂತ ಡ್ರಾಪ್ ಮಾಡಿದ್ರೆ ಆಯಿತು. ಯಾರಿಗೆಲ್ಲ ಪರ್ಸನಲ್ ರೀಡಿಂಗಲ್ಲಿ ಇಂಟ್ರೆಸ್ಟ್ ಡಿಸ್ಕ್ರಿಪ್ಷನ್ ಡಿಸ್ಪ್ಲೇ ಆಗ್ತೋ ನಂಬರ್ಗೆ ವಾಟ್ಸ್ಆ್ಯಪ್ ಮಾಡಿದ್ರೆ ಆಯಿತು ಅಂತ ಹೇಳ್ತಾ ಗೈಸ್ ಲೆಟ್ಸ್ ಸಿ. ಓಕೆ, 3 ಆಪ್ಷನ್ಸ್ ಇರುತ್ತೆ. ರೈಟ್ ಅವೇ ನಿಮಗೆ ಆಪ್ಷನ್ಸ್ ಕೊಡ್ತೀವಿ. ಬೇಗ 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 ಚೂಸ್ ಮಾಡಿಬಿಡಿ, ನಾನು ಜಸ್ಟ್ ಟೈಮ್ ಕೊಡಲ್ಲ. ಓಕೆ, ಲೆಟ್ಸ್ ಶಫಲ್ ದ ಕಾರ್ಡ್ಸ್ ಫಸ್ಟ್. Sorry. I'm gonna mix these cards. Okay. ಸೊ ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದೀರಾ, ನಿಮಗೆ 3 ಆಪ್ಷನ್ಸ್ ಇದೆ ನಿಮ್ಮ ಪರ್ಸನ್ದು ಎನರ್ಜೀಸ್ ನಿಮ್ಮ ಮೇಲೆ ಹೇಗಿದೆ ಅಂತ. ಸೊ ಫಸ್ಟ್ ಆಪ್ಷನ್ ಇದು, ಸೆಕೆಂಡ್ ಆಪ್ಷನ್ ಇದು, ಥರ್ಡ್ ಆಪ್ಷನ್ ಇದು. ಆಬ್ವಿಯಸ್ಲಿ ನಿಮಗೆ ಕಾರ್ಡ್ ಚೂಸ್ ಮಾಡೋಕ್ಕೂ ಕಷ್ಟ ಆಗ್ತಾ ಇದೆ ಅಂದರೆ ನಾನು ಡೇಟ್ ಆಫ್ ಬರ್ತ್ ಪ್ರಾಬ್ಲಿ ಡಿಸ್ಕ್ರಿಪ್ಷನ್ ಅಲ್ಲಿ ಅಥವಾ ಇದೇ ವಿಡಿಯೋದಲ್ಲಿ ಸ್ಕ್ರೀನ್ ಮೇಲೆ ಬರುತ್ತೆ. ನಿಮ್ಮ ಡೇಟ್ ಆಫ್ ಬರ್ತ್ ಪ್ರಕಾರ ಚೂಸ್ ಮಾಡ್ಬೋದು. ಕೀಪ್ ಇನ್ ಮೈಂಡ್ ದಿಸ್ ಇಸ್ ಫಸ್ಟ್ ಒನ್, ಸೆಕೆಂಡ್ ಆ್ಯಂಡ್ ಥರ್ಡ್. ನಿಮ್ಮ ಪರ್ಸನ್ದು ಕರೆಂಟ್ ಎನರ್ಜೀಸ್ ನಿಮ್ಮ ಬಗ್ಗೆ ಏನಿದೆ. ಓಕೆ, ಸೊ ಚೂಸ್ ಮಾಡಿ. ಐ ಗೆಸ್ ಒಂದು 10 ಸೆಕೆಂಡ್ಸ್ ಇವಾಗ ಕೊಡ್ತೀನಿ. ಸ್ಟಾರ್ಟಿಂಗ್ ಫ್ರಮ್ ನೌ. ಇಂಟ್ಯೂಷನ್ ಯೂಸ್ ಮಾಡ್ಕೊಳ್ಳಿ. ಟೇಕ್ ಯುವರ್ ಓನ್ ಟೈಮ್. ಇನ್ ಕೇಸ್ ಪಾಸ್ ಮಾಡ್ಬೋದು ಕೂಡ, ನೀವು ಚೂಸ್ ಮಾಡೋಕ್ಕೆ ಕಷ್ಟ ಆಗ್ತಾ ಇದೆ ಅಂದರೆ ನೋ ಪ್ರಾಬ್ಲಮ್, ಪಾಸ್ ಮಾಡಿ and then play it. Okay, so let's see ಯಾರೆಲ್ಲ ಫಸ್ಟ್ ಆಪ್ಷನ್, ಫಸ್ಟ್ ಗ್ರೂಪ್ ಯಾರೆಲ್ಲ ಚೂಸ್ ಮಾಡಿದೆ ನಿಮ್ಮ ಪರ್ಸನ್ದು ಎನರ್ಜೀಸ್ ನಿಮ್ಮ ಬಗ್ಗೆ ಏನಿದೆ ಅಂತ. ಓಕೆ, ಎಂಪ್ರರ್. ಸೊ ಕೈಂಡ್ ಆಫ್ ಏರೀಸ್ ಎನರ್ಜಿ ಯಾರ ಬಗ್ಗೆ ನೀವು ಕೇಳ್ತಾ ಇದ್ದೀರಾ. ಪ್ರಾಬಬ್ಲಿ ಆ ಪರ್ಸನ್ ಝೋಡಿಯಾಕ್ ಸೈನ್ ಬಂದ್ಬಿಟ್ಟು ಏರೀಸ್, ಮೇಷರಾಶಿ ಆಗಿರೋ ಪಾಸಿಬಿಲಿಟೀಸ್ ಇದೆ, ಅಥವಾ ನಿಮ್ದು ಆಗಿರಬಹುದು. ಈ ಪರ್ಸನ್ ನಿಮ್ನ ತುಂಬಾ ರೆಸ್ಪೆಕ್ಟ್ಫುಲ್ ಆಗಿ ನೋಡ್ತಾ ಇದ್ದಾರೆ. ಈ ಪರ್ಸನ್ ಪ್ರಾಬ್ಲಿ ನಿಮ್ಮ ಒಂದು ಪರ್ಸ್ನಾಲಿಟಿಲಿ ಅರ್ಥ ಆಗಿದೆ ದ ರೆಸ್ಪಾನ್ಸಿಬಿಲಿಟೀಸ್ ನೀವು ತಗೊಂತಿರೋದಾಗಿರಬಹುದು, ಅಥವಾ ನಿಮ್ಮ ಲೈಫಲ್ಲಿರೋ ಸ್ಟೆಬಿಲಿಟಿ ಆಗಿರಬಹುದು, ನಿಮ್ಮ ಲೈಫಲ್ಲಿರೋ ಸೆಕ್ಯೂರಿಟಿ ಆಗಿರ್ಬೋದು. ಸಿ ದಿಸ್ ಇಸ್ ಸೆಲ್ಫಿಶ್ ಅಂತ ನಾನು ನೋಡ್ತಾ ಇಲ್ಲ. ಆಬ್ವಿಯಸ್ಲಿ ಯಾರಾದ್ರೂ ಒಂದು ಪಾಯಿಂಟಲ್ಲಿ ಅವರ ಒಂದು ಪರ್ಸನ್ ರೆಸ್ಪಾನ್ಸಿಬಲ್ ಆಗಿರಬೇಕು, ಅವರ ಒಂದು ಪರ್ಸನ್ಗೆ ವ್ಯಾಲ್ಯೂಸ್ ಚೆನ್ನಾಗಿರಬೇಕು, ಫ್ಯಾಮಿಲಿ ವ್ಯಾಲ್ಯೂಸ್ ಚೆನ್ನಾಗಿರಬೇಕು, ಮಾತಾಡಿದ್ರು ಒಳ್ಳೆ ಮಾತು ಬರಬೇಕು, ಈ ಥರ ತುಂಬ ಎಕ್ಸ್ಪೆಕ್ಟೇಷನ್ಸ್ ಇರುತ್ತೆ. ಬಿಕಾಸ್ ಪ್ರಾಬಬ್ಲಿ ಯಾರ ಬಗ್ಗೆ ನೀವು ಕೇಳ್ತಾ ಇದ್ದೀರಾ, ಈ ಪರ್ಸನ್ ಅಷ್ಟು ಈಸಿಯಾಗಿ ಕಾಂಪ್ರಮೈಸ್ ಮಾಡ್ಕೊಳ್ಳಲ್ಲ. ಅವರಿಗೆ ಪರ್ಫೆಕ್ಷನ್ ಅನ್ನೋದು ಜಾಸ್ತಿ ಇದೆ ಅನ್ನಿಸ್ತಾ ಇದೆ. ಪ್ರಾಬಬ್ಲಿ ಅವ್ರು ಯಾವ ಥರ ಎಕ್ಸ್ಪೆಕ್ಟ್ ಮಾಡಿದ್ರು ಅವರ ಒಂದು ಪಾರ್ಟ್ನರ್, ಅದೇ ಥರ ನೀವಿದ್ದೀರಾ, ಆ ಥರ ಕೂಡ ನೋಡ್ತಾ ಇದ್ದೀನಿ. ಸೊ ನಿಮ್ಮ ಬಗ್ಗೆ ರೆಸ್ಪೆಕ್ಟ್ ಇದೆ, ನಿಮ್ಮ ಬಗ್ಗೆ ಕೈಂಡ್ ಆಫ್ ನಿಮ್ನ ಅವ್ರು ಪ್ರಯಾರಿಟಿ ಕೊಡ್ತಾ ಇದ್ದಾರೆ ಎಲ್ಲದಕ್ಕಿಂತ ಜಾಸ್ತಿಯಾಗಿ. ಬಿಕಾಸ್ ನಿಮ್ಮ ಸೈಡಿಂದ ಆ ಎನರ್ಜಿ ಕೂಡ ಬರ್ತಾ ಇದೆ. ಮೇ ಬಿ ನೀವು ರೆಸ್ಪಾನ್ಸಿಬಿಲಿಟಿ ತಗೊತಾ ಇದ್ದೀರಾ, ಕಮಿಟ್ಮೆಂಟಿಗೆ ಇಂಪಾರ್ಟೆನ್ಸ್ ಕೊಡ್ತಾ ಇದ್ದೀರಾ. ಇದೆಲ್ಲ ನೇಚರ್ ಈ ಪರ್ಸನಿಗೆ ಇಷ್ಟ ಆಗ್ತಾ ಇದೆ. ಸೊ ಕರೆಂಟ್ ಎನರ್ಜಿ ಲುಕ್ಸ್ ಗುಡ್. ಓಕೆ, ಒನ್ ಥಿಂಗ್ ಇಸ್ ಪ್ರಾಬಬ್ಲಿ ಸ್ವಲ್ಪ ಎಮೋಷನ್ಸ್ ಕಡಿಮೆ ಅಂತ ಅನ್ನಿಸ್ತಿರ್ಬೋದು, ಬಟ್ ದಟ್ ಯು ಗೈಸ್ ನೀಡ್ ಟು ವರ್ಕ್ ಆನ್. ಓಕೆ, ಸೊ ನೆಕ್ಸ್ಟ್ ಬಂದ್ಬಿಟ್ಟು ಗ್ರೂಪ್ ಟು. ಒನ್ ಥಿಂಗ್ ಇಸ್, ನಾನು ಈ ಕಾರ್ಡ್ನ ಫುಲ್ ತೋರ್ಸೋಕ್ಕಾಗಲ್ಲ, ಬಟ್
ಕ್ಯಾನ್ ಶೋ ಹಾಫ್ ಆಫ್ ದಿಸ್. ಓಕೆ, ಸ್ಟಾರ್ ಬಂದಿದೆ ನಿಮಗೆ ಗ್ರೂಪ್ 2 ಫೈಲ್ 2 ಯಾರೆಲ್ಲ ಚೂಸ್ ಮಾಡಿದ್ದೀರಾ ಸ್ಟಾರ್ ಬಂದಿದೆ. ಸೊ ಸ್ಟಾರ್, ಐ ಮೀನ್ ಆ ನೇಮ್ ಅಲ್ಲೇನೆ ಇದೆ, ದರ್ ಇಸ್ ನೋ ವೇ ಈ ಪರ್ಸನ್ ನಿಮ್ ಬಗ್ಗೆ ನೆಗೆಟಿವ್ ಯೋಚನೆ ಮಾಡ್ತಾ ಇಲ್ಲ. ಬೆಸ್ಟ್ ಪಾರ್ಟ್ ಇಸ್ ಎರಡು ಮೇಜರ್ ಫಸ್ಟ್ ಪೈಲ್ ಅವ್ರಿಗೂ ಸೆಕೆಂಡ್ ಪೈಲ್ ಅವ್ರಿಗೂ, ವಿಚ್ ಇಸ್ ಅಮೇಸಿಂಗ್. ಸೊ ಎಸ್, ನಿಮ್ ಇಂದ ಹೋಪ್ಸ್ ತುಂಬಾ ಇದೆ ಅವರಿಗೆ, ಈ ಪರ್ಸನ್ಗೆ. ನೀವು ನಿಮ್ಮ ಎನರ್ಜೀಸ್ ಅವ್ರಿಗೆ ಒಂಥರ ಇನ್ಸ್ಪೈರ್ ಮಾಡುತ್ತೆ. ನೀವಿರೋ ರೀತಿ ಆಗಿರ್ಬೋದು, ಪ್ರಾಬಬ್ಲಿ ಅವ್ರ ಚೈಲ್ಡ್ಹುಡ್ ಅಲ್ಲೂ ಯಾರು ಈ ತರ ಇರ್ಲಿಲ್ಲ, ಚೈಲ್ಡ್ಹುಡ್ ಅಲ್ಲೂ ಯಾರು ಅವ್ರಿಗೆ ಆತರ ಟ್ರೀಟ್ ಕೂಡ ಮಾಡಿರ್ಲಿಲ್ಲ ಅನ್ನಿಸ್ತಾ ಇದೆ. ಸೊ ನಿಮ್ನ ನೋಡಿದ್ರೆ ಅವರು ಎಕ್ಸ್ಪೆಕ್ಟೇಷನ್ಸ್ ಇಟ್ಕೊಂಡಿರ್ಲಿಲ್ಲ, ನನಗೆ ಈ ತರ ಒಂದು ಪರ್ಸನ್ ಮೀಟ್ ಆಗ್ತಾರೆ ನನ್ನ ಲೈಫಲ್ಲಿ, ಈ ತರ ಒಂದು ಕನೆಕ್ಷನ್ ಬರುತ್ತೆ. ಪ್ರಾಬಬ್ಲಿ ಎಕ್ಸ್ಪೆಕ್ಟೇಷನ್ಸ್ ಇಟ್ಕೊಂಡಿರಲ್ಲ. ನೀವು ಯಾವ ತರ ಇದ್ದೀರಾ ಅಂದ್ರೆ ಔಟ್ ಆಫ್ ದರ್ ಎಕ್ಸ್ಪೆಕ್ಟೇಷನ್ಸ್, ಬಟ್ ಸ್ಟಿಲ್ ದೇ ಲೈಕ್ ಯು, ಔಟ್ ಆಫ್ ದೇರ್ ಲೀಗ್ ಆ ತರ. ಬಟ್ ನಿಮ್ನ ನೋಡಿದ್ರೆ ಒಂಥರ ಏನೋ ಒಂದು ಅಚೀವ್ ಮಾಡಬೇಕು, ನಾನು ಒಂದು ಲೈಫಲ್ಲಿ ಏನಾದ್ರು ಅಚೀವ್ ಮಾಡಬೇಕು, ನಾನು ಇವ್ರ ಥರನೇ ಬೆಳಿಬೇಕು, ನೀವನ್ನ ಒಂಥರ ಇನ್ಸ್ಪಿರೇಷನ್ ಆಗಿ ತಗೊತಾ ಇದ್ದಾರೆ, ಆ ಥರ ನೋಡ್ತಾ ಇದ್ದೀನಿ. ಸೊ ವಿಚ್ ಈಸ್ ಅಗೇನ್ ವೆರಿ ಪ್ಯೂರ್, ವೆರಿ ಬ್ಯೂಟಿಫುಲ್. ಐ ಥಿಂಕ್ ಅವರು ನಿಮ್ಮ ಥರ ಒಂದು ಪರ್ಸನ್ ಬೇಕು ಅಂತ ಮ್ಯಾನಿಫೆಸ್ಟ್ ಕೂಡ ಮಾಡಿದ್ದಾರೆ, ಡೌಟ್ ಇಲ್ಲ. ಸೊ ಎಸ್, ದಟ್ ಈಸ್ ಇಟ್. ಗ್ರೂಪ್ 2. ಗ್ರೂಪ್ 3 ಯಾರೆಲ್ಲ ಪೈಲ್ 3 ಚೂಸ್ ಮಾಡಿದ್ದೀರಾ, ಕ್ವೀನ್ ಆಫ್ ಸ್ವಾರ್ಡ್ಸ್. ಸೊ ಬೌಂಡ್ರಿ ಸ್ಟ್ರಾಂಗ್ ಆಗಿ ಕಾಣಿಸ್ತಾ ಇದೆ ನನಗಿಲ್ಲಿ. ಪ್ರಾಬ್ಲಿ ನಿಮ್ಮಿಬ್ರು ಮಧ್ಯೇನೋ ಒಂದು ಮಾತು ಕಾನ್ವರ್ಸೇಷನ್ ಆಗಿರ್ಬೋದು, ಕಾಂಟ್ರವರ್ಸಸ್ ಆಗಿರ್ಬೋದು. ಅಂದ್ರೆ ನೀವೇನೋ ಹೇಳಿರ್ತೀರಾ, ಅವ್ರ ಅದನ್ನ ಬೇರೆ ರೀತಿ ತಗೊಂಡಿರೋದು, ಅವ್ರೇನೋ ಹೇಳಿರ್ತಾರೆ, ನೀವ್ ಅದನ್ನ ಬೇರೆ ರೀತಿ ತಗೊಂಡಿರೋದು. ಪ್ರಾಬಬ್ಲಿ ಸೊ ಒಂಥರ ಕೋಲ್ಡ್ ಎನರ್ಜೀಸ್ ನಿಮ್ಮಿಂದ ತುಂಬಾ ಬರ್ತಾ ಇದೆ ಅನ್ನಿಸ್ತಾ ಇದೆ ಅವ್ರಿಗೆ, ಅಥವಾ ಅವ್ರು ನಿಮಗೆ ಕೋಲ್ಡ್ ಎನರ್ಜೀಸ್ ಕೊಡ್ತಾ ಇರ್ಬೋದು, ಮಾತಾಡಿಸ್ತಾ ಇಲ್ಲ, ಅಥವಾ ಲೆಸ್ ಎಮೋಷನಲ್ ಆಗಿ ಬಿಹೇವ್ ಮಾಡ್ತಾ ಇರೋದು, ಇದೆಲ್ಲ ಜಾಸ್ತಿ ಮಾಡ್ತಾ ಇದ್ದಾರೆ. ಬಿಕಾಸ್ ದ ಓನ್ಲಿ ಥಿಂಗ್ ಇಸ್ ಐ ಫೀಲ್ ಅವ್ರಿಗೆ ಇವಾಗ ಒಬ್ಬರೇ ಇರೋದಕ್ಕೆ ಇಷ್ಟ ಆಗ್ತಾ ಇದೆ. ಅವ್ರಿಗೆ ಇವಾಗ ಯಾವುದೇ ಒಂದು ಪರ್ಸನ್ ಬೇಕು, ಯಾವುದೋ ಒಂದು ಎನರ್ಜೀಸ್ ಬೇಕು ಕಂಪ್ಲೀಟ್ ಮಾಡಕ್ಕೆ, ಆ ಥರ ಅನ್ನಿಸ್ತಾ ಇಲ್ಲ. ಏನೋ ಹರ್ಟ್ ಆಗಿದೆ ಎಲ್ಲದಕ್ಕಿಂತ ಜಾಸ್ತಿಯಾಗಿ. ಫಸ್ಟ್ ಅವ್ರಿಗೇನೋ ಒಂಥರ ಇನ್ಸೆಕ್ಯೂರ್ ಕೂಡ ಫೀಲ್ ಆಗಿದೆ ಇನ್ ಬಿಟ್ವೀನ್ ಅನ್ನಿಸ್ತಾ ಇದೆ. ಸೊ ಐ ಆಮ್ ಸೀಯಿಂಗ್ ಕೋಲ್ಡ್ ಎನರ್ಜೀಸ್ ಜಾಸ್ತಿ. ಇನ್ನು ಆ ಸಿಟ್ಟಿದೆ ಅಂಡ್ ಇನ್ನು ಆ ಬೌಂಡ್ರಿ ಹಾಕೋಬೇಕು ಅಂತ ಥಾಟ್ ಇದೆ. ಸೊ ಯಾ, ದಟ್ ಈಸ್ ದ ಮೆಸೇಜ್. ಸೊ ಎಸ್, 3 ಗ್ರೂಪ್ ಅವ್ರಿಗೂ ಐ ಹೋಪ್ ನಿಮಗೆ ಇಂಪಾರ್ಟೆಂಟ್ ಮೆಸೇಜ್ ಸಿಕ್ಕಿದೆ ಅಂತ. ಸೊ ಇದೇ ಥರ ವಿಡಿಯೋಸ್ ವಿತ್ ಆಪ್ಷನ್ಸ್ ಮಾಡಬೇಕು ಅಂದರೆ ಲೆಟ್ ಮೀ ನೋ ಕಾಮೆಂಟ್ ಸೆಕ್ಷನಲ್ಲಿ. ಓಕೆ, ಎಸ್ ಗೈಸ್, ಎಟ್ ಎನಿ ಮೂಮೆಂಟ್ ನಿಮಗೆ ಯಾವುದಾದ್ರೂ ಮೆಸೇಜ್ ಇಷ್ಟ ಆಗಿ ನಿಮ್ಮ ಲೈಫಲ್ಲಿ ಆ ಮೆಸೇಜನ್ನ ಕ್ಲೇಮ್ ಮಾಡ್ಕೊಬೇಕು, ಅಟ್ರಾಕ್ಟ್ ಮಾಡ್ಕೋಬೇಕು ಅನ್ಸಿದ್ರೆ ಕಾಮೆಂಟ್ ಸೆಕ್ಷನಲ್ಲಿ 1199 ಅಂತ ಡ್ರಾಪ್ ಮಾಡಿದ್ರೆ ಆಯಿತು. ಯಾರಿಗೆಲ್ಲ ಪರ್ಸನಲ್ ರೀಡಿಂಗಲ್ಲಿ ಇಂಟ್ರೆಸ್ಟ್ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ವಾಟ್ಸಪ್ ಮಾಡಿದ್ರೆ ಆಯಿತು ಅಂತ ಹೇಳ್ತಾ ಗೈಸ್, ಮತ್ತೆ ಸಿಗೋಣ ಮುಂದಿನ ಬ್ಯೂಟಿಫುಲ್ ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್.